ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಭಿನಂದನ್ ಮಾತಾಡ್ತಾ ಇದ್ದೀನಿ. ಬಂಧುಗಳೇ, ಇವತ್ತೇನು ಮಾನ್ಯ ಚಿತ್ರದುರ್ಗ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಅವರ ನೇತೃತ್ವದಲ್ಲಿ ಇವತ್ತೇನು ಜಿ ರಾಮ್ಜಿ ವಿರುದ್ಧ ಏನು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಯಾವ ಕಾರಣಕ್ಕೆ ಕಾಂಗ್ರೆಸ್ನವರು ಪಾದಯಾತ್ರೆಯನ್ನು ಇವತ್ತು ಮಸ್ಕಲ್ಲಿದ್ದ ಹಿರಿಯೂರಿಗೆ ಹಮ್ಮಿಕೊಂಡಿದ್ದಾರೆ ಅದು ಗೊತ್ತಾಗ್ತಾ ಇಲ್ಲ. ಆಕ್ಚುಲಿನ ಮಾನ್ಯ ಸುಧಾಕರ್ ಅವ್ರು ಏನು ಮಾಡಬೇಕು ಅಂತಂದರೆ, ಜಿ ರಾಮ್ಜಿ ಕಾರ್ಯರೂಪಕ್ಕೆ ತಂದಿರತಕ್ಕಂಥ ಹೆಮ್ಮೆಯ ನರೇಂದ್ರ ಮೋದಿಜಿ ಅವರಿಗೆ ಧನ್ಯವಾದಗಳನ್ನು ಹೇಳೋಂಥ ಕಾರ್ಯಕ್ರಮವನ್ನು ಮಾಡಬೇಕು. ಏನು ಕನ್ಫ್ಯೂಸ್ ಆಗಿ ಏನು ಮಾಡ್ತಿದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಪ್ರತಿಭಟನೆ ಮಾಡೋ ಬದಲು ಮಾನ್ಯ ಸುಧಾಕರ್ ಅವರು ಧನ್ಯವಾದಗಳನ್ನು ಹೇಳಬೇಕು ಕೇಂದ್ರ ಸರ್ಕಾರಕ್ಕೆ. ಯಾಕೆ ಪ್ರತಿಭಟನೆ ಮಾಡ್ತಾರೆ? ಆಕ್ಚುಲಿ ಏನಂತಂದರೆ, ಇವತ್ತು ಆಗಿರ್ತಕ್ಕಂಥದ್ದು ಏನಂತಂದರೆ, ಹಿಂದೆ ಇರ್ತಕ್ಕಂಥ ನರೇಗಾ ಸ್ಕೀಮ್ಗೂ ಈಗಿರ್ತಕ್ಕಂಥ ಏನು ಬಂದಿದೆಯಲ್ಲ ಜಿ ರಾಮ್ಜಿ ಸ್ಕೀಮ್ಗೂ ಏನು ವ್ಯತ್ಯಾಸ ಅನ್ನೋದು ತಮ್ಮೆಲ್ರಿಗೂ ಗೊತ್ತಿದೆ. ಆದರೂ ಸಹ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ಏನು ಮಾಡ್ತಿದೆ ಅಂದರೆ, ಅಭಿವೃದ್ಧಿಯನ್ನು ಮುಚ್ಚಿ ಹಾಕೊಳ್ಳೋ ಒಂದು ಉದ್ದೇಶದಿಂದ ರಾಜ್ಯದಲ್ಲಿ ಆಗಲಿ ತಾಲೂಕಲ್ಲಿ ಹಿರಿಯೂರಲ್ಲಿ ಏನು ಅಭಿವೃದ್ಧಿನೇ ಆಗಿಲ್ಲ. ಅಭಿವೃದ್ಧಿಯನ್ನು ಮುಚ್ಚಿ ಹಾಕೊಳ್ಳೋ ಒಂದು ಉದ್ದೇಶದಿಂದ ಇವತ್ತೇನು ಜಿ ರಾಮ್ಜಿ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ. ಹಿಂದೆ ಇರ್ತಕ್ಕಂಥ ಜಿ ರಾಮ್ಜಿಯಲ್ಲಿ ಇರ್ತಕ್ಕಂಥ ಸ್ಕೀಮ್ಗಳು ಏನಿದ್ದಾವೆ ಅಂತ ಅನ್ನೋದು ತಮ್ಮೆಲ್ರಿಗೂ ಗೊತ್ತಿರ್ಬೋದು. ಈಗ ನರೇಗಾದಲ್ಲಿ ಇರ್ತಕ್ಕಂಥದ್ದು ದಿನಗಳ ಕೆಲಸಗಳು ಏನಿತ್ತು, 100 ದಿನಗಳಿಗೆ ಕೆಲಸಗಳು ಕೊಡ್ಬೇಕನ್ನೋದಿತ್ತು. ಇವತ್ತೇನು ಮಾಡಿದ್ದಾರೆ, ಈಗ ಜಿ ರಾಮ್ಜಿಯಲ್ಲಿ 100 ಇದ್ದಿದ್ದು 125 ದಿನಗಳು ಮಾಡಿದ್ದಾರೆ. ಇದಕ್ಕಾಗಿ ಪ್ರತಿಭಟನೆ ಮಾಡ್ತಿದ್ರಾ ಸಚಿವರೇ? ಹಿಂದೆ ಇರ್ತಕ್ಕಂಥ ನಿಮ್ಮ ಸರ್ಕಾರದಲ್ಲಿ ಏನಿತ್ತು ಅಂದರೆ, ಒಂದು ದಿನಕ್ಕೆ ಕೂಲಿ ಅಂತಕ್ಕಂಥದ್ದು ಏನಿತ್ತು ಅಂದರೆ 174 ರೂಪಾಯಿ ಇತ್ತು. ನಮ್ಮ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಬಂದಿದ್ದಾದ್ಮೇಲೆ ಈಗ ಒಂದು ದಿನದ ಕೂಲಿ ಬಂದ್ಬಿಟ್ಟು 374 ರೂಪಾಯಿ ಮಾಡಿದೆ. ಅಂದರೆ ಇದಕ್ಕೆ ಪ್ರತಿಭಟನೆ ಮಾಡ್ತಿದ್ರ ತಾವು? ಜೊತೆಗೆ ಟೆಕ್ನಾಲಜಿ ಮೂಲಕ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ತಾ ಇದ್ದಾರೆ. ಇದೆಲ್ಲ ಮಾಡೋದ್ರ ಜೊತೆಗೆ ಇವತ್ತೇನಂದರೆ, ಯಾರಿಗೆ ಅವಶ್ಯಕ ಬೇಕೋ ಅವ್ರಿಗೆಲ್ಲ ತಲುಪುವಂಥ ವ್ಯವಸ್ಥೆ ಇವತ್ತು ಜಿ ರಾಮ್ಜಿಯಿಂದ ಆಗ್ತಾ ಇದೆ. ಈಗ ನೀವು ಹೇಳ್ತಿರೋದೇನೆಂದರೆ, ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಚೇಂಜ್ ಮಾಡಿದಿರ ನೀವು, ಅದಕ್ಕಾಗಿ ಹೋರಾಟ ಮಾಡ್ತಾ ಇದೀವಿ ಅಂತ. ಮಹಾತ್ಮ ಗಾಂಧೀಜಿಯವರು ಹೆಚ್ಚು ಇಷ್ಟಪಡ್ತಕ್ಕಂಥ ವ್ಯಕ್ತಿ ಅಂತಂದರೆ ಶ್ರೀರಾಮಚಂದ್ರ. ಇವತ್ತು ಜಿ ರಾಮ್ಜಿಗೆ ಶ್ರೀರಾಮಚಂದ್ರ ಹೆಸರಿಟ್ಟಿದ್ದಾರೆ, ಮಹಾತ್ಮ ಗಾಂಧೀಜಿಯವರ ಇಷ್ಟಪಡ್ತಕ್ಕಂಥ ವ್ಯಕ್ತಿಯನ್ನು ಹೆಸರಿಟ್ಟಿದ್ದಾರೆ. ಅದಕ್ಕೆ ನೀವು ಪ್ರತಿಭಟನೆ ಮಾಡ್ತಿದ್ದೀರಾ? ನೀವು ನಿಮ್ಮ ಅಭಿವೃದ್ಧಿಯನ್ನು ಮುಚ್ಚಿ ಹಾಕೊಳ್ಳೋ ಒಂದು ಉದ್ದೇಶದಿಂದ, ತಾಲೂಕಲ್ಲಿ ಏನೇನು ಕೆಲಸ ಆಗಿಲ್ವಲ್ಲ ಆ ಒಂದು ಉದ್ದೇಶದಿಂದ ಜನಗಳಿಗೆ ಒಂದು ತೋರ್ಪಡೆಗೋಸ್ಕರ ನೀವು ಇವತ್ತು ಪಾದಯಾತ್ರೆನ ಮಾಡ್ತಿದ್ದೀರಾ. ಪಾದಯಾತ್ರೆ ಮಾಡ್ಬೇಕಾದ್ರೆ ಮಾನ್ಯ ಸಚಿವರಲ್ಲಿ ಮತ್ತು ಕಾಂಗ್ರೆಸ್ನ ಮುಖಂಡರಲ್ಲಿ ಹೇಳೋದೇನೆಂದರೆ, ನೀವು ಪಾದಯಾತ್ರೆ ಮಾಡ್ಬೇಕಾದ್ರೆ ರಸ್ತೆ ಉದ್ದಕ್ಕೂ ಗುಂಡಿಗಳಿದಾವೆ, ಸ್ವಲ್ಪ ಹುಷಾರ ಪಾದಯಾತ್ರೆ ಮಾಡ್ರಿ. ಏನಕ್ಕಂದ್ರೆ ಆ ಗುಂಡಿಗಳು ಮುಚ್ಚಂತ ಕೆಲಸಗಳ ತಾಲೂಕಲ್ಲಿ ಫಸ್ಟ್ ನೀವು ಮಾಡ್ರಿ ಅಂತ ಹೇಳಿ ನೀವು ಇವತ್ತು ಪ್ರತಿಭಟನೆ ಮಾಡೋ ಬದಲು ನರೇಂದ್ರ ಮೋದಿಜಿ ಅವರಿಗೆ ಜೈಕಾರವನ್ನ ಕೂಗ್ಬೇಕಂತ ಹೇಳ್ಬಿಟ್ಟು ನಾನು ಈ ಮೂಲಕ ಆಗ್ರಹವನ್ನ ಮಾಡ್ತೀನಿ. ನಮಸ್ಕಾರ.